ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ವಿಚಾರ ಎಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದು. ಈಗ ಶಾಸಕರ ಅಸಮಾಧಾನದ ಕಂಟ್ರೋಲ್ಗೆ ಹೊಸ ಸೂತ್ರವಂತೆ. ಏನು ಹೊಸ ಸೂತ್ರ? ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಸಿ ಎಂ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ರಾಜ್ಯಕ್ಕೆ ಬಂದಾಗ ಹೊಸ ಫಾರ್ಮುಲಾ ಘೋಷಣೆ ಮಾಡ್ತಾರಂತೆ. ಪಕ್ಷದ ವಿರುದ್ಧ ಮಾತನಾಡುವವರಿಗೆ ಈ ಸರ್ತಿ ಶಾಕ್ ಫಿಕ್ಸ್. ಶಿಸ್ತು ಕ್ರಮದ ಮೂಲಕವೇ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ. ಯಾರ ವಿರುದ್ಧನೂ ಶಿಸ್ತು ಕ್ರಮ ತಗೋತಿಲ್ಲ ಅಂತಾನೆ ಒಬ್ಬೊಬ್ಬರು ಒಂದೊಂಥರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಜುಲೈ 1ರಿಂದ ಶಾಸಕರು ಮತ್ತು ಸಚಿವರಿಗೆ ಫೈನಲ್ ವಾರ್ನಿಂಗ್. ವಿವಾದಿತ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು, ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ. ಏನು ಶಿಸ್ತು ಕ್ರಮ ಶಾಸಕರ ವಿರುದ್ಧ? ಚುನಾಯಿತ ಪ್ರತಿನಿಧಿಯವರು ಏನು ತಗೋತಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಅದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಸುರ್ಜೇವಾಲಾ ಬಂದಾಗೇನೋ 1-to-1 ಮೀಟಿಂಗ್ ಮಾಡ್ತಾರೆ, ಅಸಮಾಧಾನಿತ ಶಾಸಕರನ್ನ ಕರೆಸಿ ಮಾತನಾಡ್ತಾರೆ ಅಂತೆಲ್ಲ ಒಂದಷ್ಟು ವಿಚಾರ ಇತ್ತು. ಬಟ್ ಈಗ ಅದಕ್ಕೇನು ಯಾವ ಥರ ಮಾಡ್ತಾರೆ, ಏನು ಕ್ರಮ ತಗೋತಾರೆ, ಯಾರ ವಿರುದ್ಧ ಕ್ರಮ ತಗೋತಾರೆ? ರಾಜಣ್ಣ ಅವರೇ ಕೊಟ್ಟಿದ್ದಾರಪ್ಪ ಸ್ಟೇಟ್ಮೆಂಟು. ಏನು ರಾಜಣ್ಣ ವಿರುದ್ಧ ಕ್ರಮ ತಗೋತೀರಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಒಂದು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮಾಡಲಿ, ಅವ್ರು ಏನು ಕ್ರಮ ತಗೋತಾರೆ, ಯಾರ ವಿರುದ್ಧ ಕ್ರಮ ತಗೋತಾರೆ, ಯಾವ ರೀತಿ ಕ್ರಮ ತಗೋತಾರೆ ನೋಡೋಣ. ಜುಲೈ 1ನೇ ತಾರೀಕಿನಿಂದ ಅವ್ರು ಬರ್ತಾ ಇದ್ದಾರಂತೆ. ಸುರ್ಜೇವಾಲಾ ಬಂದ ಮೇಲೆ ಏನೋ ಒಂದಷ್ಟು ಎಲ್ಲ ಶಾಸಕರನ್ನ ಕರೆಸಿ ಮೀಟಿಂಗ್ ಮಾಡಿ ಅಸಮಾಧಾನವನ್ನು, ಆ್ಯಕ್ಚುಲಿ ಈ ಕೆಲಸವನ್ನೆಲ್ಲ ಸಿ ಎಮ್ ಎ ಮಾಡ್ಬೋದು. ಅದಕ್ಕೋಸ್ಕರ ಸುರ್ಜೇವಾಲಾ ಅಲ್ಲಿಂದ ಏನು ಬರಬೇಕು ಅಂತಿಲ್ಲ. ಸಿದ್ದರಾಮಯ್ಯನವರು ಕೂಡ ಕೆಲವ್ರನ್ನ ಕರೆಸಿ ಮಾತನಾಡ್ಬೋದು. ಬಿ ಆರ್ ಪಾಟೀಲ್ ಅವ್ರನ್ನ, ಅಥವಾ ಯಾರ್ಯಾರೀಗ ಮಾತನಾಡಿದ್ದಾರೆ, ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ, ಎನ್ ವೈ ಗೋಪಾಲಕೃಷ್ಣ, ಇವರೆಲ್ಲರನ್ನೂ ಕರೆದು ಮಾತನಾಡಿಸಿ ಅವ್ರಿಗೇನೇನು ಅಸಮಾಧಾನ ಆಗಿದೆ ಅದನ್ನು ಬಗೆಹರಿಸೋ ಕೆಲಸವನ್ನು ಮಾಡಬೇಕು.